ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ಹೆಸರು ಬೇಳೆಯ ಪರಾಟ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತದೆ. ಈ ಬೇಸಿಗೆಯಲ್ಲಿ ತಂಪಾಗಿ ಕೂಡ ಇರುತ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ 4 ರಿಂದ 5 ಅವರು ಹೆಸರು ಬೇಳೆ ನೆನೆಸ್ಕೊಂಡಿದೆ. ನೀರೆಲ್ಲ ತಕ್ಕೊಂಡಿಕ್ಕೊಂಡಿದೆ. ನೀರು, ಗೋಧಿ ಹಿಟ್ಟು, ಕುಕ್ಕಿಂಗ್ ಆಯಿಲ್, ಅರಿಶಿನ, ಸೋಂಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಹಾಗೂ ಗರಂ ಮಸಾಲ, ಅಚ್ಚ ಖಾರದ ಪುಡಿ ಹಾಗೂ ಇಂಗು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಇವನ್ನೆಲ್ಲ ಗೋಧಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟಿಗೆ. ಆಮ್ಚೂರ್ ಪೌಡ್ರ್ ಬೇಕಾದ್ರೂ ಇದಕ್ಕೆ ಸೇರಿಸ್ಕೋಬೋದು. ಈಗ ನೆನೆಸ್ಕೊಂಡಿರೋಂಥ ಹೆಸರು ಬೇಳೆ ಕೂಡ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಆಮೇಲೆ ನೋಡ್ಕೊಂಡು ಹಾಕೋಣ. ಇದರಲ್ಲೂ ಕೂಡ ನೀರಿನ ಅಂಶ ಇರುತ್ತಲ್ಲ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಆಮೇಲೆ ನೀರನ್ನು ಹಾಕ್ಕೋಬೇಕು. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೆಸರು ಬೇಳೆ ಗೋಧಿ ಹಿಟ್ಟು ಜೊತೆ. ಈಗ ನೀರು ಸೇರಿಸ್ಕೊಳ್ಳೋಣ ನೋಡ್ಕೊಂಡು. ಸ್ವಲ್ಪನೇ ನೋಡ್ಕೊಂಡು ಸೇರಿಸ್ಕೋಬೇಕು. ನೋಡಿ ಚೆನ್ನಾಗಿ ಮಿಟ್ಕೊಂಡಿದೆ. ಈಗ ಇದ್ರ ಮೇಲೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಕುಕ್ಕಿಂಗ್ ಆಯಿಲ್ ಸೇರ್ಕೊಂಡು ಒಂದು 10 ರಿಂದ 15 ನಿಮಿಷ ರೆಸ್ಟ್ ಕೊಡೋಣ ಅದಕ್ಕೆ. ನೋಡಿ 20 ನಿಮಿಷ ಆಗಿದೆ. ಚೆನ್ನಾಗಿ ಬಂದಿದೆ. ಒಂದು ಸಲ ಮಿಟ್ಕೊಳ್ಳೋಣ. ಈಗ ಉಂಡೆ ಕಟ್ಕೊಳ್ಳೋಣ. ಉಂಡೆ ಕಟ್ಕೊಂಡಿದೆ. ಗೋಧಿ ಹಿಟ್ಟಲ್ಲಿ ಹತ್ಕೊಳ್ಳೋಣ. ಈಗ ರೌಂಡ್ಗೆ ಒತ್ಕೊಳ್ಳೋಣ. ಒತ್ತಾಗಿದೆ. ಈಗ ತಟ್ಟೆಗೆ ಒತ್ಕೊಂಡಿರೋದೆಲ್ಲ ಹಾಕಿಕೊಳ್ಳೋಣ. ನೋಡಿ ಹೆಸರು ಬೇಳೆ ಪರಾಟ ಎಲ್ಲ ಒತ್ತಿಕ್ಕೊಂಡಿದೆ. ಒಲೆ ಮೇಲೆ ತವಾ ಇಕ್ಕೊಂಡಿದೆ. ಈಗ ಹಾಕ್ಕೊಳ್ಳೋಣ. ನೋಡಿ ಹಾಕೋತಾ ಇದ್ದೀವಿ. ಈಗ ಮಗ್ಚಾಕೋಣ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ತುಪ್ಪ ಹಾಕೊಳ್ಳೋದು ಕೂಡ ಹಾಕ್ಕೋಬೋದು. ಮತ್ತೊಂದು ಕಡೆ ಮಗ್ಚಾಕಿ ಅಲ್ಲೂ ಕೂಡ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ 2 ಕಡೆನೂ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ಅದೇ ರೀತಿ ಮಾಡ್ಕೊಳ್ಳೋಣ. ಹೆಸರುಬೇಳೆ ಪರೋಟದ ಜೊತೆ ಸವಿಯಲು ಜಿಂಕ, ಇದು ಯಾವುದಾದ್ರು ಬೇಕಾದ್ರೆ ಚಟ್ನಿ ಮತ್ತು ಗ್ರೇವಿ ಮೊಸರು ಜೊತೆ ಕೂಡ ಸವಿಬೋದು. ಹಾಗೆ ತುಪ್ಪ ಹಾಕ್ಕೊಂಡು ಕೂಡ ಸವಿಬೋದು. ತುಂಬಾ ಚೆನ್ನಾಗಿರುತ್ತದೆ. ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ. ನೋಡಿ ತುಂಬ ಮೃದುವಾಗಿ ಬಂದಿದೆ, ಸಾಫ್ಟ್ ಆಗಿದೆ. ಸ್ವಲ್ಪ ಜಿಂಕದ ಜೊತೆ ಹಾಗೆ ಕೂಡ ತಿನ್ಬೋದು. ಎಲ್ಲ ಮಸಾಲ ಎಲ್ಲ ಹಾಕಿರ್ತೀವಲ್ಲ. ಸೋಂಪು ಹಾಕಿರ್ತೀವಲ್ಲ, ಮಧ್ಯ ಸೋಂಪು ಕೂಡ ಸಿಗುತ್ತದೆ. ಘಮ ಘಮ ಅಂತ ಪರಿಮಳ ಬರ್ತಿರ್ತದೆ. ಇದು ಹೆಸರುಬೇಳೆ ದೇಹಕ್ಕೆ ತಂಪು. ಈ ಬೇಸಿಗೆಯಲ್ಲಿ ಈ ರೀತಿ ಹೆಸರುಬೇಳೆ ಪರಾಟ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತದೆ. ನೀವೇನಾದರೂ ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ
ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.